ನಕ್ಕಿದ್ದಂತಕ್ಕಂದರೆ ಫಸ್ಟ್ ಟೈಮ್ ನಂಗೆ ಹೇಳಿದ್ರು ಅವರು ಸಿನಿಮಾ ಮಾಡ್ತಾಯಿದ್ದೆ, ಹೀರೋ ಮಾಡ್ತೆ ಅಂತ ಹೇಳಿದ್ರು. ನಾನು ಅವತ್ತು ಅಡಿಕೆ ಚೀಲ ಹೊತ್ತಿದ್ದೆ. ಅಂದರೆ ಮಳೆ ಬರೋ ಸಂದರ್ಭ ಇತ್ತಲ್ಲ, ಆವಾಗ ಸಿಕ್ಕಾಪಟ್ಟಿ ಬೆವರಲ್ಲಿದ್ದೆ. ಬೆವರು ಮತ್ತು ಫುಲ್ ಬ್ಲ್ಯಾಕ್ ಆಗಿದ್ದೆ. ಆ ದಿನ ಹೀರೋ ಮಾಡ್ತೆ ಅಂದಾಗ ನಂಗೆ ಹೀರೋ ಎಲ್ಲ ಮಾಡೋದು ಬೇಡ, ಅವರು ಒಂದು ಕಾರ್ ತೊಗೊಂಬಂದಿದ್ದು ಹೊಸದು, ಅದಕ್ಕೆ ಡ್ರೈವರ್ ಬೇಕಾದ್ರೆ ಇಟ್ಕೊಳ್ಳಿ ಅಂದಿದ್ದೆ ನಾನು. ಅಂದರೆ ಡ್ರೈವಿಂಗ್ ಎಂದು ಫುಲ್ ಹುಚ್ಚು. ಆಮೇಲೆ ಒಂದು 6 ತಿಂಗಳ ಬಿಟ್ಟು ಹೇಳಿದ್ರು ಬಾ ಕಲಿಸ್ತೆ ಅಂತ. ಆಮೇಲೆ ನನಗೆ ಇಷ್ಟ ಇಲ್ಲಾಗಿತ್ತು ಅಷ್ಟು ಸಿನಿಮಾದ ಬಗ್ಗೆ, ಏನೂ ಗೊತ್ತಿರಲಿಲ್ಲ. ಖಾಲಿ ಸಿನಿಮಾ ನೋಡ್ತಿದ್ದೆ ಅಷ್ಟೇ, ನೋಡ್ತಿದ್ದೆ. ಏನು ಅಷ್ಟು ಇದಿಲ್ಲಾಗಿತ್ತು, ಟಚ್ ಇಲ್ಲಾಗಿತ್ತು ಸಿನಿಮಾದ ಬಗ್ಗೆ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು ಒಂದು 2 ವರ್ಷ ಟ್ರೈನಿಂಗ್ ಕೊಟ್ಟರು. ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಅಂದರೆ ನಮ್ಮ ಹಳೆಯಾಳದಲ್ಲಿ ಸ್ವಲ್ಪ ಕನ್ನಡ ಕಡಿಮೆ ನಮ್ಮದು. ನಾವು ಮನೇಲಿ ಮಾತಾಡೋದು ಕೊಂಕಣಿ, ಅದಕ್ಕೆ ಕನ್ನಡ ಒಂದು ಸ್ವಲ್ಪ ಟಚ್ ಕಡಿಮೆ. ಇಲ್ಲಿ ಬಂದು ಒಂದು 2 ವರ್ಷ ಕಲಿತೆ. ಎಲ್ಲ ಕಲಿಸಿದ್ರು, ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ರು, ಅದೆಲ್ಲ ಮಾಡ್ತಿದ್ದೆ. ಅವ್ರು ಹೇಳ್ಕೊಟ್ಟಂಗೆ ನಾನು ಆ್ಯಕ್ಟಿಂಗು ಮಾಡ್ತಿದ್ದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ದೇವಸಸ್ಯ ಸಿನಿಮಾದಲ್ಲಿ ನಾನು ಮಾಕನ್ ಪಾತ್ರ. ಇದು ನಂದು ಫಸ್ಟ್ ಸ್ಟೇಜು. ಅಂದರೆ ಸ್ಕೂಲಲ್ಲೂ ಒಂದು ಕಡೆನೂ ನಾನು ಸ್ಟೇಜ್ ಹತ್ತಿರಲಿಲ್ಲ. ಈಗ ಹತ್ತಾಗ ಎಲ್ಲರಿಗೂ ನೋಡಿ ಸ್ವಲ್ಪ ಭಯ ಆಗ್ತಾಯಿದೆ. ಇಲ್ಲ, ಸಿಚುವೇಶನ್ಗಳು ಒಂದು ಸ್ವಲ್ಪ ಹೇಳ್ತಿದ್ರು, ಹಿಂಗೆ ಮಾಡೋದು ಹಂಗೆ ಮಾಡೋದು. ಬಟ್ ಎಲ್ಲ ಟ್ರೈನಿಂಗ್ ಅಂದರೆ ಅವರು ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ನನಗೆ. ನಾನು ಫಸ್ಟ್ ಟೈಮ್ ಮಾಡಿದ್ದೆಲ್ಲ. ಸಿನಿಮಾನು ಫಸ್ಟ್ ಟೈಮ್ ನನಗೆ. ಅಂದರೆ ಸಿನಿಮಾ ಜಾಸ್ತಿ ನೋಡಲಿಲ್ಲ ನಾನು, ಕಲ್ತ್ಕೊಂಡಿದ್ದಷ್ಟೇ. ಮನೆಯಲ್ಲಿ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ ನಾನು ಸಿನಿಮಾ ಮಾಡ್ತಿದ್ದೆ ಅಂತ. ಹೀರೋ ಫಸ್ಟ್ ಟೈಮು, ಸಿದ್ಧಿ ಜನಾಂಗದಲ್ಲಿ ಹೀರೋ ಫಸ್ಟ್ ಟೈಮು ನಾನಾಗಿದ್ದು. ಎಲ್ರಿಗೂ ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ಎಲ್ಲರೂ ಹೇಳ್ತಿದ್ರು, ಇಂಗ್ಲೀಷಲ್ಲಿ ಮಾತಾಡ್ತಿದ್ರು, ವಾಟ್ ಈಸ್ ಯುವರ್ ನೇಮ್ ಅಂತ. ನನಗೆ ಇಂಗ್ಲೀಷ್ ಅಂದ್ರೇನು ಗೊತ್ತಿಲ್ಲ. ಸೊ ನಾನು ಹೇಳ್ತಿದ್ದೆ, ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡ ಬರುತ್ತೆ, ಇಂಗ್ಲೀಷಲ್ಲಿ ಮಾತಾಡಬೇಡಿ ಅಂತಿದ್ದೆ. ಆವಾಗ ಹಿಂಗೆ ಕನ್ನಡ ಬರುತ್ತಾ ಅಂತ ಕೇಳ್ತಿದ್ರು. ಹಾಂ, ಕನ್ನಡದವರೇ, ಉತ್ತರ ಕನ್ನಡ ನಮ್ಮ ಜಿಲ್ಲೆ, ಹಳೆಯಾಳದವನು ಅಂತ ಹೇಳ್ತಿದ್ದೆ. ಆವಾಗ ಹೌದಾ, ಹೀಗೆ ಮುಂದೆ ಉರಿತಾ ಇತ್ತು. ಈಗ ಸದ್ಯಕ್ಕೆ 4 ದಿನ ಆಯಿತು ಬಂದು ಇದು ಬೆಂಗಳೂರಿಗೆ ಶೂಟಿಂಗ್ಗೆ. ಆವಾಗಲೂ ಹಂಗೆ ಕೇಳ್ತಿದ್ರು, ಕನ್ನಡ ಬರುತ್ತೆ ನಿಮಗೆ ಅಂತ. ಹಾಂ, ಕನ್ನಡ ಬಿಟ್ಟರೆ ಬೇರೆ ಭಾಷೆ ಯಾವ್ದು ಬರಲ್ಲ ಅಂತಿದ್ದೆ ನಾನು. ಸಿನಿಮಾ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಫರ್ ಎಲ್ಲಾದರೂ ಸಿಕ್ಕರೆ ಮಾಡಬಲ್ಲೆ ಚಾನ್ಸು.